ಅರಿತುಕೊಳ್ಳಬೇಕಾಗಿತ್ತು ಅಂತಂದ್ರೆ ಶ್ರುತಿ ಹೇಳಿದಂತೆ ತದ್ವಿಜ್ಞಾನಾರ್ಥಂ ಸಗುರುಮೇವಾಭಿಗಚ್ಚೆ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಆ ಪರಬ್ರಹ್ಮದ ಜ್ಞಾನ ನಾವು ಮಾಡ್ಕೊಳ್ಬೇಕು ಅಂತಂದ್ರೆ ಶ್ರೋತ್ರಿಯನು ಬ್ರಹ್ಮನಿಷ್ಠನೂ ಆಗಿರತಕ್ಕಂಥ ಸದ್ಗುರುವಿನ ಚರಣಗಳಿಗೆ ನಾವು ಶರಣಕ್ಕೆ ಹೋಗಬೇಕು ಅಂತೇಳಿ ಉಪನಿಷತ್ ಮಾತೆ ನಮಗೆ ಬೋಧ ಮಾಡ್ತಾ ಇದ್ದಾಳೆ. ಆ ಸದ್ಗುರುನಾಥನ ಒಂದು ಸೇವಾದಿಗಳನ್ನು ಮಾಡುವುದರಿಂದ ಸದ್ಗುರುನಾಥ ನಮ್ಮ ಮೇಲೆ ಕರುಣಾ ಮಾಡಿ ನಮ್ಗೆ ಯಥಾರ್ಥವಾಗಿರ್ತಕ್ಕಂಥ ಜ್ಞಾನೋಪದೇಶವನ್ನು ನಮಗೆ ಮಾಡ್ತಾ ಇದ್ದಾನೆ. ಅದಕ್ಕೆ ತದ್ವಿದ್ಧಿ. ತತ್ ಅಂದರೆ ಆ ಪರಬ್ರಹ್ಮ ಸ್ವರೂಪ, ಸತ್ಯವು ಜ್ಞಾನವು ಅನಂತವಾಗಿರತಕ್ಕಂಥ ನಿರ್ಗುಣ ನಿರಾಕಾರವಾಗಿರುವಂಥ ಸಚ್ಚಿದಾನಂದ ಸ್ವರೂಪವಾಗಿರ್ತಕ್ಕಂಥ ಆ ಪರಬ್ರಹ್ಮ ತತ್ವವನ್ನು ನಾವೇ ಅರಿತುಕೊಳ್ಳಿಕ್ಕಾಗ್ತದೇನೋ ಅಂತಂದರೆ ಇಲ್ಲ. ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲಿದೆ ಮುಕುತಿ ಅಂತೇಳಿ ಶರಣರು ಹೇಳಿದಂತೆ ಸದ್ಗುರುನಾಥ ಒಲದ ನಮ್ಮ ಮೇಲೆ ಕೃಪಾ ಮಾಡಿ ಬೋಧ ಮಾಡಿದಾಗ ಮಾತ್ರ ಆ ಪರತತ್ವದ ಜ್ಞಾನ ಅನ್ನುವಂತಾಗ್ತದೆ. ಹಾಗಾದ್ರೆ ನಾವು ಗುರುವಿನ ಹತ್ರ ಹೇಗೆ ಹೋಗಬೇಕು? ಅದಕ್ಕಲ್ಲಿ ಶ್ರುತಿ ಹೇಳಿದಂತೆ ಇಲ್ಲಿ ನಾವು ವಿನೀತರಾಗಿ ಆ ಸದ್ಗುರು ಚರಣಗಳಿಗೆ ನಾವು ಅವರ ಸನ್ನಿಧಿಗೆ ಹೋಗಿ ಪ್ರಣಿಪಾತೇನ ತದ್ವಿದ್ಧಿ ಪ್ರಣಿಪಾತೇನ, ಗುರುವಿನ ಸನ್ನಿಧಾನಕ್ಕೆ ಹೋಗಿ ನಾವು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು. ಅಷ್ಟ ಅಂಗಗಳು ಭೂಮಿಗೆ ಸೋಂಕುವಂತೆ ನಮ್ಮ ಶರೀರವನ್ನು ಗುರುವಿನ ಪಾದದ ಮೇಲೆ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಸದ್ಗುರುನಾಥ ನಮ್ಮನ್ನು ಕರುಣೆಯಿಂದ ನಮ್ಮ ಮೇಲೆ ಕೃಪಾ ಮಾಡಿ ನಮ್ಮನ್ನು ಎತ್ತುತ್ತಾ ಇದ್ದಾನೆ. ಘೋರ ಭವಮಾಲೆಗಳುಕಿ ಮನದಳು ಆರಿಂದ ತೊಲಗುವುದೆಂದು ಚಾರು ಗುರುಪದವಿಡಿಯೇ ಮೊದಲ ಸಂಸಾರವೆನಗಿಲ್ಲವಾದುದ. ಶ್ರೀಮನ್ ನಿಜಗುಣಶೀಲರು ಕೂಡ ಹೇಳ್ಕೊಂಡು ಬಂದರು, ನಾವು ಅನಂತ ಜನ್ಮಗಳಲ್ಲಿ ಈ ಸಂಸಾರದ ತಾಪಗಳಿಗೆ ಬೆಂದು ಬಳಲಿ ಯಾವಾಗ ನಮಗೆ ಈ ಮನುಷ್ಯ ಜನ್ಮ ಬಂದಾಗ ಆ ಸಂಸಾರದ ಎಲ್ಲ ದುಃಖವನ್ನು ಸ್ಮರಿಸಿಕೊಂಡು ಈ ಸಂಸಾರ ಸಾಗರದಿಂದ ನಾನು ಪಾರಾಗಬೇಕು, ಪುನಃ ನಾ ತಾಯಿ ಗರ್ಭದಲ್ಲಿ ಹುಟ್ಟಿ ಬರಬಾರದು ಅಂತೇಳಿ ಈ ರೀತಿಯಾಗಿ ನಾವು ವಿಚಾರವನ್ನು ಮಾಡಿ ಸಂಸಾರದ ಎಲ್ಲ ವಿಷಯಗಳಲ್ಲಿ ನಾವು ವೈರಾಗ್ಯವನ್ನು ತಾಳಿ, ಯಾಕಂದ್ರೆ ಪರೀಕ್ಷೆ ಲೋಕಾಂ ಕರ್ಮಚಿತಾಂ ಬ್ರಾಹ್ಮಣೋ ನಿರ್ವೇದಮಾಯ ಅಂತ ಶ್ರುತಿ ಹೇಳ್ತದೆ. ಇಲ್ಲಿ ಮೋಕ್ಷವಾಗಿರತಕ್ಕಂಥವನು ಇಹಲೋಕದ ಪರಲೋಕದ ಭೋಗಗಳಲ್ಲಿ ದೋಷ ದರ್ಶನವನ್ನು ಕಂಡು ಅವುಗಳಲ್ಲಿ ವೈರಾಗ್ಯವನ್ನು ತಾಳಿ ಆ ಸದ್ಗುರುನಾಥನ ಬಳಿಗೆ ಬಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳಿದರು. ಪರಿಪ್ರಶ್ನೇನ, ಗುರುವಿನಲ್ಲಿ ಪ್ರಶ್ನೆಯನ್ನ ಮಾಡಬೇಕು. ಕಥಂ ಬಂಧಃ ಕಥಂ ಮೋಕ್ಷಃ ಕಾ ವಿದ್ಯಾ. ಆಚಾರ್ಯ ಭಾಷ್ಯದಲ್ಲಿ ಬರೀತಾ ಇದ್ದಾರೆ, ಇಲ್ಲಿ ಬಂಧ ಅಂದ್ರೆ ಯಾವುದು, ಮೋಕ್ಷ ಅಂದ್ರೆ ಯಾವುದು, ಆ ಬಂಧನ ಹೆಂಗೆ ಬಂದದ ಮತ್ತು ಅದನ್ನು ಕಳ್ಕೊಳ್ಳಿಕ್ಕೆ ಏನು ಉಪಾಯ ಅನ್ನುವಂಥದ್ದು. ಕಾ ವಿದ್ಯಾ, ಕಾ ಅವಿದ್ಯಾ. ಅವಿದ್ಯಾ ಅಂತ ಎದಕ್ಕಂತಾರ, ವಿದ್ಯಾ ಅಂತ ಎದಕ್ಕಂತಾರ ಅಂತ ಹೇಳಿ ನಾವು ಗುರುಗಳಲ್ಲಿ ಪ್ರಶ್ನೆಯನ್ನ ಮಾಡಬೇಕು. ಅವಾಗ ಸದ್ಗುರುನಾಥ ಏನೋ ನಮ್ಮ ಮೇಲೆ ಕರುಣಾ ಮಾಡಿ ಒಲಿದು ಉಪದೇಶ ಮಾಡಿದ ಅಂತಂದ್ರೆ ನಾವು ಧನ್ಯರು ಅಂತ ಭಾವಿಸ್ಕೊಳ್ಬೇಕು. ಯಾಕಂದ್ರೆ ಗುರು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದ, ಇವನಿಗೆ ನಿಜವಾದ ಬ್ರಹ್ಮತತ್ವವನ್ನು ತಿಳ್ಕೊಳ್ಬೇಕನ್ನುವಂಥ ಜಿಜ್ಞಾಸೆ ಇದೆಯೋ ಇಲ್ಲವೋ ಅಂತೇಳಿ ನೋಡಿಕೊಂಡು ಪರೀಕ್ಷೆ ಉದಾಸೀನರಾಗಿ ಬಿಡ್ತಾ ಇದ್ದಾರೆ. ಅವಾಗ ನಾವು ಏನು ಗುರು ನಮ್ಮ ಜೋಡಿ ಮಾತಾಡೋರು ನಾವು ಇಷ್ಟೆಲ್ಲ ಪ್ರಶ್ನೆ ಹಾಕಿದ್ರೆ ಏನು ಹೇಳ್ತಾ ಇಲ್ಲ ಅಂತೇಳಿ ನಾವು ಅಲ್ಲಿಂದ ಹೊರಟು ಹೋಗಬಾರ್ದು. ಯಾಕಂದ್ರೆ ಮುಂದೆ ಭಗವಂತನ ಸೇವೆಯ ಅಂತ ಹೇಳಿದ್ದಾರೆ. ಗುರುವಿನ ಸೇವೆ ಎನ್ನುವಂಥದ್ದನ್ನು ಮಾಡಬೇಕು. ಸದ್ಗುರುನಾಥ ಒಲಿಬೇಕಾಗಿತ್ತು ಅಂತಂದ್ರೆ ಗುರು ಸೇವಾ ಪ್ರಿಯದ. ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರು ಗಜಂಡ ಶಿವಗಳ ಸನ್ನಿಧಾನಕ್ಕೆ ಹೋದಾಗ ಅವಾಗ ಅವರು 12 ವರ್ಷ ಸೇವಾ ಮಾಡಿದ್ದಾರೆ. ಅಲ್ಲಿ ಕುದುರೆ ಸೇವಾ ಮಾಡೋದಾಗಲಿ, ಮಠ ಕಸ ಗುಡಿಸೋದಾಗಲಿ, ಊರು ಹೋಗಿ ಭಿಕ್ಷಾ ತರೋದಾಗಲಿ, ಎಲ್ಲ ಭಕ್ತಿ ಅಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಗುರು ಸೇವೆಯನ್ನು ಮಾಡಿ ಗಜಂಡ ಶಿವಗಳಿಂದ ಅಂತ ಶ್ರೇಷ್ಠವಾದ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡಿದ್ದಾರೆ. ಹಾಗೆ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ
ಸಾಂದೀಪ ಮುನಿಗಳಿಗೆ ಶರಣಾಗತನಾದ, ಶ್ರೀರಾಮಚಂದ್ರ ವಸಿಷ್ಠ ಋಷಿಗಳಿಗೆ ಶರಣಾಗತರಾದ. ಅಂದ್ರೆ ಎಂಥ ಅವತಾರಿ ಪುರುಷರದಾರ ಅಂದ್ರೂ ಕೂಡ ಅವರು ಗುರುಗಳಿಂದ ಆ ಗುರುವಿನ ಸೇವೆಯನ್ನು ಮಾಡಿ ಅವರ ಕರುಣೆಯನ್ನು ಪಡ್ಕೊಂಡು ಯಥಾರ್ಥವಾಗಿರ್ತಕ್ಕಂಥ ಜ್ಞಾನವನ್ನ ಪ್ರಾಪ್ತಿ ಮಾಡಿಕೊಂಡಿದ್ದಾರ. ಅದಕ್ಕೆ ಸದ್ಗುರುನಾಥ ನಾವು ಮಾಡುವಂತ ಸೇವೆಗೆ ಒಲಿತಾ ಇದ್ದಾನೆ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಯೈತೆ ಕಥಿತಾ ಹರ್ತ ಪ್ರಕಾಶ್ಯಂತೆ ಮಹಾತ್ಮನಃ ಅಂತ ಶ್ರುತಿ ಹೇಳಿದಂತೆ ನಾವು ಯಾವ ರೀತಿಯಾಗಿ ದೇವರಲ್ಲಿ ಭಕ್ತಿ ಭಾವನೆಯಿಂದ ಒಂದು ಸೇವೆಯನ್ನು ಮಾಡ್ತಾ ಇದ್ದೇವೆಯೋ, ಸ್ಮರಣೆಯನ್ನು ಮಾಡ್ತಾ ಇದ್ದೇವೆಯೋ, ಹಾಗೆ ಗುರುಗಳಲ್ಲಿ ಅಂತ ಶ್ರೇಷ್ಠವಾಗಿರತಕ್ಕಂಥ ಭಕ್ತಿ ಎನ್ನುವಂಥದ್ದನ್ನು ಮಾಡಿದ್ದೀವಿ ಅಂತಂದ್ರೆ ಆ ವೇದ ಪ್ರತಿಪಾದ್ಯವಾಗಿರ್ತಕ್ಕಂಥ ಆ ಪರತತ್ವದ ಅರಿವು ಅನ್ನುವಂಥದ್ದು ನಮ್ಮ ಹೃದಯದೊಳಗೆ ಮೂಡುತ್ತದೆ. ಅದಕ್ಕೆ ಆಚಾರ್ಯ ಹೇಳಿದಂತೆ ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರಾದ ಚಿರಾದ್ಭವ ಮುಕ್ತ ಸೇಂದ್ರಿಯ ಮಾನಸ ನಿಯಮಾದೇವಂ ದ್ರಕ್ಷಸಿ ನಿಜ ಹೃದಯಸ್ಥಂ ದೇವಂ. ಭಗವಂತ ನಮ್ಮ ಹೃದಯದೊಳಗನ ಅದಾನ. ಆ ಭಗವಂತನನ್ನ ನಾವು ಕಾಣಬೇಕಾಗಿತ್ತು ಅಂತಂದ್ರೆ ಗುರುವಿನ ಚರಣದಲ್ಲಿ ನಾವು ಅಚಲವಾಗಿರ್ತಕ್ಕಂಥ ಒಂದು ಅತಿಶಯವಾಗಿರ್ತಕ್ಕಂಥ ಭಕ್ತಿ ಎನ್ನುವಂಥದ್ದನ್ನ ಮಾಡಬೇಕು. ಆಪ್ತ ಅಂಗ ಸ್ಥಾನ ಸದ್ಭಾವ ಅನ್ನುವಂಥ ಚತುರ್ವಿಧ ಸೇವೆಯನ್ನ ನಾವು ಮನಮುಟ್ಟಿ ಪ್ರೀತಿಯಿಂದ ಗುರುವಿನ ಸೇವಾ ಮಾಡಿದೀವಿ ಅಂತಂದ್ರೆ ಸದ್ಗುರುನಾಥ ಒಲಿದು ನಮಗೆ ಯಥಾರ್ಥವಾಗಿರ್ತಕ್ಕಂಥ ಜ್ಞಾನ ಬೋಧೆಯನ್ನು ಮಾಡ್ತಾ ಇದ್ದಾನ. ಅದಕ್ಕೆ ಇಲ್ಲಿ ಅಚಿರಾತ್ ಅಂತ ಹೇಳಿದ್ರು. ಅತಿ ಶೀಘ್ರವಾಗಿ ನಾವು ಆತ್ಮಜ್ಞಾನವನ್ನ ಮಾಡಿಕೊಂಡು ಮುಕ್ತರಾಗಬೇಕಾಗಿತ್ತು ಅಂತಂದ್ರೆ ಅದು ಸದ್ಗುರುನಾಥನ ಒಂದು ಸೇವಾ ಫಲ. ಅಪ್ಪಾಜಿಯವರು ಗುರುನಾಥಾರೂಢರ ಒಂದು ಸೇವೆಯನ್ನ ಮನಮುಟ್ಟಿ ಮಾಡಿದರು. ಅವರ ಕರುಣಾ ಕಟಾಕ್ಷದಿಂದ ಇಂಥ ಒಂದು ಅಂತ ಅಪ್ಪವರನ್ನು ನಾವು ಪಡ್ಕೊಂಡು ಬಂದೇವಿ. ಸಾಕ್ಷಾತ್ ಗುರುನಾಥಾರೂಢರನ್ನ ನಾವು ಅಪ್ಪವರಲ್ಲೇ ನೋಡಬೇಕು. ಸಿದ್ಧಾರೂಢರನ್ನು ನೋಡಿಲ್ಲ, ನಾವು ಗುರುನಾಥರನ್ನು ನೋಡಿಲ್ಲ. ನಾವು ನೋಡಿಲ್ಲ ಅಂತ ನಾವೇನು ಬರಬೇಕಾಗಿಲ್ಲ. ಯಾಕಂದ್ರೆ ಸಿದ್ಧಾರೂಢರ ಗುರುನಾಥಾರೂಢರ ಶಿವಯೋಗಿತ್ರಯರ ಸ್ವರೂಪರೇ ಅಪ್ಪಾಜಿಯವರದಾರ. ಅಂಥ ಒಂದು ಸದ್ಭಾವದಿಂದ ಅಪ್ಪಾಜಿಯವರನ್ನ ನಾವು ಕಣ್ತುಂಬ ನೋಡಿ ಅವರ ಸೇವೆಯನ್ನ ಮಾಡಿ ಅವ್ರ ಉಪದೇಶಾಮೃತವನ್ನು ಆಲಿಸಿದ್ದೀವಿ ಅಂತಂದ್ರೆ ನಾವು ಧನ್ಯರಾಗ್ತಾ ಇದ್ದೀವಿ ಅಂತ ಹೇಳ್ತಾ, ಇನ್ನೂ ಇವತ್ತು ಮಹಾತ್ಮರು ವಿಶೇಷವಾಗಿ ಆಗಮಿಸಿದ್ದಾರೆ. ಅವ್ರ ಉಪದೇಶಾಮೃತವನ್ನು ಕೇಳಿ ನಾವೆಲ್ಲರೂ ಧನ್ಯರಾಗೋಣ ಅಂತ ಹೇಳ್ತಾ ಈ 2 ಹುಡುಗರ ಅಪ್ಪಾಜಿಗಳು ಅರ್ಪಿಸಿ ವಿರಾಮ ಮಾಡ್ತಾ ಇದ್ದೇನೆ. ಓಂ ತತ್ಸತ್.